ಹಾಯ್ ಫ್ರೆಂಡ್ಸ್, ಈ ಥರ ಗ್ರ್ಯಾಂಡ್ ಸಾರಿ ಕುಚ್ಚನ್ನ ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡ್ಕೊಂಬರೋಣ. ಈ ಥರ 7 ಎಳೆ ದಾರ ಮಾಡ್ಕೊಂಡಿದ್ದೀನಿ. ನಾನು ಇಷ್ಟುದ ಜರಿ ಥ್ರೆಡ್ ತೊಗೊಂಡಿದ್ದೀನಿ. ಜರಿ ಥ್ರೆಡ್ನ ಇಲ್ಲಿ 2 ಗಂಟೆ ಹಾಕೊಳ್ಳಿ. ಈ ಥರ 2 ಗಂಟೆ ಹಾಕೊಳ್ಳಿ ಸಾಕು. ಈ ಥರ ಈಗ ಇಲ್ಲಿ ಈ ರೌಂಡ್ಗೆ ಈ ಬ್ಲೂ ಕಲರ್ ದಾರನ ಏರಿಸ್ಕೊಳ್ಳಿ. ನಾವು ಇದರೊಳಗೆ ಬೀಡ್ ಸೇರಿಸ್ಬೇಕು. ಅದಕ್ಕೋಸ್ಕರ ನಾವು ಯಾವ ರೀತಿ ಬೀಡ್ ಸೇರಿಸೋದು ಅನ್ನೋದನ್ನ ತೋರಿಸ್ತೀನಿ. ಫಸ್ಟಿಗೆ ಈ ಥರ ದಾರಕ್ಕೆ ಬೀಡ್ ಸೇರಿಸ್ಬೇಕು. ಈ ಥರ ಮಾಡ್ಕೊಳ್ಳಿ. ಇದನ್ನು ಈ ಥರ ರೌಂಡ್ ಮಾಡ್ಕೊಳ್ಳಿ. ಈ ಥರ ಸೂಜಿ ಥರ ಬರುತ್ತೆ. ನಾವು ಫಸ್ಟಿಗೆ ಈ ದಾರಕ್ಕೆ ಬೀಡ್ ಸೇರಿಸ್ಕೊಂಡಿರಬೇಕು. ನೋಡಿ, ಈ ಥರ ಸೂಜಿ ಥರ ಈ ಜರಿ ಥ್ರೆಡ್ನ ಕುಚ್ಕೊಡ್ತೀವಲ್ಲ, ಆ ಥ್ರೆಡ್ ಇದು. ಈ ಥರ ಮಾಡಿಕೊಂಡು ಇದಕ್ಕೆ ಈ ಥರ ಏರಿಸ್ಕೊಳ್ಳಿ. ಎಷ್ಟು ಬೇಕಷ್ಟು ಬೀಡ್ಸ್ನ ಏರಿಸ್ಕೊಳ್ಳಿ. ಈ ಥರ ನೋಡಿ, ಈ ಥರ ಫುಲ್ ಬೀಡ್ಸ್ಗಳನ್ನ ಏರಿಸ್ಕೊಳ್ಳಿ. ಈ ಥರ ಏರಿಸ್ಕೊಂಡಿರಿ ಫಸ್ಟೇ. ಇವಾಗ ನೋಡೋಣ. ಈಗ ಎಂಡಲ್ಲಿ ಈ ಥರ ನಾಟ್ ಹಾಕೊಳ್ಳಿ. ಈ ಥರ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ಚಿಕ್ಕ ಪಾಯಿಂಟ್ ಕ್ರೋಶೆ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಿಗೆ ಈ ಥರ 2 ಚೈನ್ ಹಾಕಿ, ಈ ಥರ 2 ಚೈನ್ ಹಾಕಿ 2 ಚೈನ್ ಮೆಜರ್ಮೆಂಟ್ ನೋಡಿ ಕಂಬ ಹಾಕ್ಕೊಳ್ಳಿ. ಈ ಥರ ಈಗ ಈ ಬೀಡ್ಸ್ನ ಒಂದು ಕಂಬ ಹಾಕಿದ್ದಾದಮೇಲೆ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಈ ಥರ ಇಲ್ಲಿ ಕಂಬ ಹಾಕ್ಕೊಳ್ಳಿ ಪಕ್ಕ. ಈ ಥರ ಈ ಬೀಡ್ಸ್ ಹಿಂದೆ ಹೋಗಿರುತ್ತೆ. ಈ ಥರ ಮುಂದೆ ತಗೊಳ್ಳಿ. ಈಗ ಬೀಡ್ ಸೇರಿಸ್ದಂಗೆ ಮತ್ತೆ ಇನ್ನೊಂದು ಪಕ್ಕ ಕಂಬ ಹಾಕೊಳ್ಳಿ. ಈ ಥರ ಮತ್ತೆ 2 ಚೈನ್ ಹಾಕಿ 1 2 2 ಚೈನ್ ಮೆಜರ್ಮೆಂಟ್ ಬಿಟ್ಟು ಕಂಬ ಹಾಕೊಳ್ಳಿ. ಈ ಥರ ಈಗ ಒಂದು ಬೀಡ ಇನ್ಸೆಟ್ ಮಾಡ್ಕೊಳ್ಳಿ. ಒಂದು ಬೀಡ ಈ ಥರ ಸೇರಿಸ್ಕೊಂಡು ಒಂದು ಸಲ ದಾರ ತಗೊಂಡು ಪಕ್ಕ ಇನ್ನೊಂದು ಕಂಬ ಹಾಕ್ಕೊಳ್ಳಿ. ಈ ಥರ ಈ ಬೀಡನ್ನ ಈ ಥರ ಮುಂದೆ ಹಾಕ್ಕೊಳ್ಳಿ. ಈ ಥರ ಈಗ ಪಕ್ಕ ಇನ್ನೊಂದು ಕಂಬ ಹಾಕ್ಕೊಳ್ಳಿ. ಈ ಥರ ಬರುತ್ತೆ. ಈಗ 2 ಚೈನ್ ಹಾಕಿ 1 2 2 ಚೈನ್ ಮೆಜರ್ಮೆಂಟ್ ನೋಡಿ ಈ ಥರ ಕಂಬ ಹಾಕ್ಕೊಳ್ಳಿ. ಈ ಥರ ಈಗ ಒಂದು ಬೀಡ ಸೇರಿಸ್ಕೊಳ್ಳಿ. ಈ ಥರ ಒಂದು ಬೀಡ ಈ ಥರ ಸೇರಿಸ್ಕೊಂಡು ಇಲ್ಲಿ ಪಕ್ಕ ಕಂಬ ಹಾಕ್ಕೊಳ್ಳಿ. ಈ ಥರ ಕಂಬ ಹಾಕ್ಕೊಳ್ಳಿ. ಈಗ ಪಕ್ಕ ಇನ್ನೊಂದು ಕಂಬ ಹಾಕ್ಕೊಳ್ಳಿ. ಈ ಥರ ಇದೇ ಥರ ಈ ಲೈನ್ ಫುಲ್ ಹಾಕ್ಕೊತ ಹೋಗಿ. ನೋಡಿ, ಈ ಥರ ಬಂತು. ಈಗ ಇಲ್ಲಿ ಒಂದು ಚೈನ್ ಹಾಕಿ ಈ ಥರ ಒಂದು ಚೈನ್ ಹಾಕಿ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿ ಈ ಥರ ದಾರ ತಗೊಳ್ಳಿ. ಈಗ ಅದೇ ಥರ ಈ ಪಿಂಕ್ ಕಲರ್ ದಾರಕ್ಕೂ ಏರಿಸ್ಕೊಳ್ಳಿ. ಎಷ್ಟು ಬೇಕಷ್ಟು ಈ ಪಿಂಕ್ ಕಲರ್ ದಾರಕ್ಕೂ ಏರಿಸ್ಕೊಳ್ಳಿ. ಈ ಥರ ನೋಡಿ, ಈ ಥರ ಬೀಡ್ಸ್ ನೇರಿಸ್ಕೊಂಡು ಈ ಥರ
ಇಲ್ಲಿ ಎಂಡಲ್ಲಿ ನಾಟ್ ಹಾಕಿ ಈ ಫಸ್ಟು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವೋ ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ಕ್ರೋಶೆ 1.25 mm ಕ್ರೋಶೆ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಪಾಯಿಂಟ್ ಕ್ರೋಶೆ ತೊಗೊಂಡಿದ್ದೀನಿ. ಈಗ ಫಸ್ಟು 2 ಚೈನ್ ಹಾಕಿ 1 2 ಈ ಥರ ಚೈನ್ ಹಾಕಿ ಇಲ್ಲಿ ಒಂದು ಕಂಬ ಹಾಕ್ಕೊಳ್ಳಿ. ಈ ಥರ ಕಂಬ ಹಾಕಿ ಒಂದು ಬೀಡ್ಸ ಸೇರಿಸ್ಕೊಳ್ಳಿ. ಈ ಥರ ಒಂದು ಬೀಡ್ ಸೇರಿಸಿ ಮತ್ತೆ ಪಕ್ಕ ಇನ್ನೊಂದು ಈ ಥರ ಕಂಬ ಹಾಕ್ಕೊಳ್ಳಿ. ಈ ಬೀಡ್ಸ ಈ ಥರ ಮುಂದೆ ತಗೊಳ್ಳಿ. ಈ ಥರ ಈಗ ಮತ್ತೆ 2 ಚೈನ್ ಹಾಕಿ ಇಲ್ಲಿ ಒಂದು ಕಂಬ ಹಾಕ್ಕೊಳ್ಳಿ. ಈ ಥರ ಬೀಡ್ ಸೇರಿಸ್ಕೊಳ್ಳಿ. ಒಂದು ಈ ಥರ ಸೇರಿಸ್ಕೊಂಡು ಪಕ್ಕ ಕಂಬ ಹಾಕ್ಕೊಳ್ಳಿ. ಈ ಥರ ಈಗ ಮತ್ತೆ ಇನ್ನೊಂದು ಕಂಬ ಹಾಕ್ಕೊಳ್ಳಿ. ಈ ಥರ ಮುಂದೆ ತಗೊಳ್ಳಿ. ಬೀಡ್ಸು ಮುಂದೆ ಬರುತ್ತೆ. ಈಗ ಮತ್ತೆ 2 ಚೈನ್ ಹಾಕಿ ಇಲ್ಲಿ ಕಂಬ ಹಾಕ್ಕೊಳ್ಳಿ. ಈ ಥರ ಈಗ ಒಂದು ಬೀಡ್ಸ್ನ ಸೇರಿಸ್ಕೊಳ್ಳಿ. ಈ ಥರ ಸೇರಿಸ್ಕೊಂಡು ಮತ್ತೆ ಕಂಬ ಹಾಕ್ಕೊಳ್ಳಿ. ಈ ಥರ ಈಗ ಪಕ್ಕ ಇನ್ನೊಂದು ಕಂಬ ಹಾಕ್ಕೊಳ್ಳಿ. ಈ ಥರ ಬರುತ್ತೆ. ಈಗ ಮತ್ತೆ 2 ಚೈನ್ ಹಾಕಿ ಇಲ್ಲಿ ಕಂಬ ಹಾಕ್ಕೊಳ್ಳಿ. ಒಂದು ಬೀಡ್ ಸೇರಿಸ್ಕೊಳ್ಳಿ. ಈ ಥರ ಬೀಡ್ ಸೇರಿಸ್ಕೊಂಡು ಮತ್ತು ಇನ್ನೊಂದು ಕಂಬ ಹಾಕ್ಕೊಳ್ಳಿ. ಈ ಥರ ಈಗ ಮತ್ತೆ ಪಕ್ಕ ಇನ್ನೊಂದು ಕಂಬ ಹಾಕ್ಕೊಳ್ಳಿ. ಈ ಥರ ಸೇಮ್ ಇದೇ ಥರ ಫುಲ್ಲು ಹಾಕ್ತಾ ಹೋಗಿ. ಈ ಲೈನ್ ಫುಲ್ಲು ನೋಡಿ ಈ ಥರ ಬಂತು. ಈಗ ಎಂಡಾಗಿರೋದ್ರಿಂದ 2 ಚೈನ್ ಹಾಕಿ ಇಲ್ಲಿ ಕೊನೆಯ ಕಂಬಕ್ಕೆ ಲಾಕ್ ಮಾಡ್ಕೊಳ್ಳಿ. ಎಂಡಾಗಿರೋದ್ರಿಂದ ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಒಂದು ಚೈನ್ ಹಾಕಿ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿ ಈ ಥರ ದಾರ ತಗೊಳ್ಳಿ. ಲಾಸ್ಟಿಗೆ ಇದನ್ನೆಲ್ಲ ಗಂಟಾಕಿ ಹಿಂದೆ ಅಂಟಾಕ್ಬೇಕು. ಈ ಥರ ಬಂತು. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೋಡಿ ಇಲ್ಲಿ ಕಟ್ ಮಾಡಿದ್ದೆ. ನೀವು ಕಟ್ ಮಾಡೋದೇನು ಬೇಡ. ಈ ಕಡೆಯಿಂದಲೇ ಸ್ಯಾರಿಗೆ ಹಾಕಂಗಿದ್ರೆ ಈ ಕಡೆಯಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಬರೀ ಚೈನ್ ಹಾಕೋದು ರಾಂಗ್ ಸೈಡೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಕಡೆಯಿಂದ ಬರುತ್ತೆ. ನಾನು ಇಲ್ಲಿ ಆರ್ಚ್ ಮಿಸ್ ಆಗುತ್ತೆ ಸ್ಟಾರ್ಟಿಂಗು, ಅದಕ್ಕೋಸ್ಕರ ಈ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಈ ಚೈನ ಇಲ್ಲಿ ಕಟ್ ಮಾಡೋದು ಬೇಡ. ಸೆಕೆಂಡ್ ಸ್ಟೆಪ್ಪಲ್ಲಿ ಕಟ್ ಮಾಡೋದು ಬೇಡ. ಇದೇ ಥರ ಟರ್ನ್ ಮಾಡಿಕೊಂಡು ಚೈನ್ ಹಾಕ್ಕೊತಾ ಹೋಗಿ. ನಾನು ಇಲ್ಲಿ ಫಸ್ಟಿಗೆ ಆರ್ಚ್ ಮಿಸ್ ಆಗುತ್ತೆ ಅಂತ ಈ ಥರ ಮಾಡಿದೆ. ಈಗ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಈ ಥರ ಗಂಟು ಹಾಕ್ಕೊಂಡು ಹಿಂದೆ ಈ ಥರ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇಲ್ಲ ಚೈನ್ ಇತ್ತಲ್ಲ 2 ಅಲ್ಲಿ ಈಗ 4 ಚೈನ್ ಹಾಕಿ 1 2 3 4 ಚೈನ್ ಹಾಕಿ ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತೆ 4 ಚೈನ್ ಹಾಕಿ ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 6 ಚೈನ್ ಹಾಕಿ 2 3 4 5 6 ಈ ಥರ 6 ಚೈನ್ ಹಾಕಿ ಈ 2 ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ 2 ಚೈನ್ ಹಾಕಿದ್ವಲ್ಲ ಅಲ್ಲಿ ಈ ಥರ ಬರುತ್ತೆ, ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ 4 ಚೈನ್ ಹಾಕಿ 4 ಈ ಆರ್ಚ್ ಬಿಟ್ಟು ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ ಹಾಕಿ ಈ ಆರ್ಚ್ ಮೇಲಿಂದ ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಒಂದೊಂದು ಮಾತ್ರ ಒಂದೊಂದಕ್ಕೊಂದೊಂದು ಲಾಕ್ ಹಾಕ್ಕೊಳ್ತಾ ಹೋಗ್ಬೇಕು. ಈ ಥರ 4 ಚೈನ್ ಹಾಕ್ಕೊಂಡು ಈಗ ಮತ್ತೆ 4 ಚೈನು 2 3 4 ಈಗ ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಒಂದು ಆರ್ಚ್ ಬಿಟ್ಟು ನೆಕ್ಸ್ಟ್ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಈಗ ಫಸ್ಟು ಎರಡು ಸ್ಟೆಪ್ಪು 4 ಚೈನ್ ಹಾಕಿ 2 ಸ್ಟೆಪ್ ಲಾಕ್ ಮಾಡಿದ್ವಿ ಇಲ್ಲಿ. ಆಮೇಲೆ 6 ಚೈನ್ ಹಾಕಿ ಲಾಕ್ ಮಾಡಿದ್ವಿ. ಈಗ 3 ಸ್ಟೆಪ್ಪು 4 ಚೈನ್ ಹಾಕಿ ಈ 3 ಆರ್ಚ್ ಮೇಲೆ
ಲಾಕ್ ಮಾಡಿದ್ದೀವಿ. ಈಗ ಮತ್ತೆ ನೀವು ಸ್ಯಾರಿ ಫುಲ್ಲು 3 ಆರ್ಚ್ ಮೇಲೆ 4 ಚೈನ್ ಹಾಕಿ ಲಾಕ್ ಮಾಡಿ, ಮತ್ತು 6 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. 3 4 5 6 ಚೈನ್ ಹಾಕಿ ಈ ಆರ್ಚ್ ಮೇಲೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಇದೇ ಥರ 3 ಆರ್ಚ್ ಮೇಲೆ ಲಾಕ್ ಮಾಡಿದ್ಮೇಲೆ 6 ಚೈನ್ ಹಾಕಿ ಲಾಕ್ ಮಾಡಬೇಕು. ಆಮೇಲೆ 3 ಸ್ಟೆಪ್ಪು 4 ಚೈನ್ ಹಾಕಿ ಲಾಕ್ ಮಾಡಬೇಕು. ಆಮೇಲೆ 6 ಚೈನ್ ಹಾಕಿ ಇನ್ನೊಂದು ಸ್ಟೆಪ್ಪು ಲಾಕ್ ಮಾಡಬೇಕು. ಆ ಥರ 1 2 3 4 ಈ ಥರ 4 ಚೈನ್ ಹಾಕಿ ಲಾಕ್ ಮಾಡಿ. 1 2 3 4 ಈ ಥರ 3 ಸ್ಟೆಪ್ಪು ಲಾಕ್ ಮಾಡ್ಕೊಳ್ಳಿ. 1 2 3 4 ಈ ಥರ. ಈಗ 6 ಚೈನ್ ಹಾಕಬೇಕು. ಇವಾಗ 6 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. 1 2 3 4 5 6 ಈ ಥರ 6 ಚೈನ್ ಹಾಕಿ ಈ ಆರ್ಚ್ ಮೇಲೆ ಇಂದ 2 ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ 4 ಚೈನ್ ಹಾಕಿ ಈ ಆರ್ಚ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಎಂಡ್ ಆಗಿರೋದ್ರಿಂದ ಈ ಲಾಕಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು 1 ಚೈನ್ ಹಾಕಿ ಇಲ್ಲಿ ಕಟ್ ಮಾಡ್ಕೊಳ್ಳಿ. ದಾರ ತಗೊಳ್ಳಿ. ನೋಡಿ ಇಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ನಾಟ್ ಹಾಕ್ಕೊಂಡಿಂದೆ ಈ ಥರ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿಕೊಂಡು 2 ಚೈನ್ ಹಾಕಿ ಇಲ್ಲಿ ಚೈನ್ ಹಾಕಿದ್ವಲ್ಲ ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. 2 ಚೈನ್ ಹಾಕಿ ಈ ಥರ ಲಾಕ್ ಮಾಡಿ, ಮತ್ತು 2 3 3 ಚೈನ್ ಹಾಕಿ ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಇಲ್ಲಿಂದ ಈ 6 ಚೈನ್ ಹಾಕಿದ್ವಲ್ಲ ಈ ಗ್ಯಾಪ್ಗೆ ತ್ರಿಬಲ್ ಕ್ರೋಶೆ ಹಾಕ್ಕೊತ ಹೋಗಿ 12 1 2 3 4 5 6 7 ಈ ಥರ 12 ತ್ರಿಬಲ್ ಕ್ರೋಶೆ ಹಾಕ್ಕೊಂತ ಹೋಗಿ. ನೋಡಿ ಈ ಥರ 12 ತ್ರಿಬಲ್ ಕ್ರೋಶೆ ಆಯಿತು. ಈಗ ಈ ಪಕ್ಕದ ಚೈನಲ್ಲಿ ಈ ಥರ ಈ ಆರ್ಚ್ ಇದೆಯಲ್ಲ ಇದ್ರ ಪಕ್ಕದ ಚೈನ್ಗೆ ಮಧ್ಯ ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಂಡು 3 ಚೈನ್ ಹಾಕಿ 1 2 3 3 ಚೈನ್ ಹಾಕಿ ಈ ಚೈನ್ ಮಧ್ಯ ನೋಡಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ 3 ಚೈನ್ ಹಾಕಿ 1 2 3 ಈ ಚೈನ್ ಮಧ್ಯ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಈಗ ಇಲ್ಲಿಂದ ಇದೇ ಥರ ಸೇಮು ಈ ಥರ ತ್ರಿಬಲ್ ಕ್ರೋಶೆನೇ ಈ 6 ಚೈನ್ ಗ್ಯಾಪ್ಗೆ ತ್ರಿಬಲ್ ಕ್ರೋಶೆ ಹಾಕ್ಕೊಂತ ಹೋಗಿ. ಈ ಥರ ತ್ರಿಬಲ್ ಕ್ರೋಶೆ ಹಾಕ್ಕೊಂತ ಹೋಗಿ ಫುಲ್ಲು 12. ನೋಡಿ ಈ ಥರ 12 ಆಯಿತು. ಈಗ ಈ ಆರ್ಚ್ ಹಾಕಿದ್ವಲ್ಲ ಇದ್ರ ಪಕ್ಕದ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಇಲ್ಲಿಂದ 2 3 ಚೈನ್ ಹಾಕಿ ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಅದ್ರ ಪಕ್ಕದ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ 3 ಚೈನ್ ಹಾಕಿ ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಇಲ್ಲಿಂದ ತ್ರಿಬಲ್ ಕ್ರೋಶೆ ಹಾಕ್ಕೊಂತ ಹೋಗಿ ಈ 6 ಚೈನ್ ಗ್ಯಾಪ್ಗೆ ನೋಡಿ 12 ಆಯಿತು. ಈಗ ಈ ಪಕ್ಕ ಇರೋ 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಸ್ಟಿಗೆ 1 2 3 3 ಚೈನ್ ಹಾಕಿ ಇಲ್ಲಿ ಕೊನೆಗೆ ಲಾಕ್ ಮಾಡಿದ್ವಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಕೊನೆ ಆಗಿರೋದ್ರಿಂದ ಈ ಥರ ಲಾಕ್ ಮಾಡಿಕೊಂಡು 1 ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡ್ಕೊಳ್ಳಿ. ಈ ಥರ ದಾರ ತಗೊಳ್ಳಿ.
ಈ ಥರ ನೋಡಿ. ಇಲ್ಲಿಂದ ಈ ಥರ ಎಣ್ಣಾಟ್ ಹಾಕ್ಕೊಂಡು ಫಸ್ಟ್ ಲಾಕ್ ಮಾಡಿದ್ವಲ್ಲ ಇಲ್ಲಿ ನೋಡಿ, ಇಲ್ಲಿ ಲಾಕ್ ಮಾಡಿದ್ವಿ ಫಸ್ಟು. ಅಲ್ಲೇ ಈ ದಾರನೂ ಸೇರಿಸ್ಕೊಡಿ. ಈ ಥರ ಸೇರಿಸ್ಕೊಂಡು 2 ಚೈನ್ ಹಾಕಿ, ಇಲ್ಲಿಂದ 2 ಚೈನ್ ಹಾಕಿ, ಈ ಚೈನ್ ಇದೆಯಲ್ಲ ಈ ಚೈನ್ಗೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಇಲ್ಲಿಂದ ಡೈರೆಕ್ಟು ಈ ಥರ ಡಬಲ್ ಕ್ರೋಶೆ ಹಾಕ್ಕೊತ ಹೋಗಿ, ನಾವು ಇಲ್ಲಿಗೆ ಹಾಕ್ಬಾರ್ದು, ಈ ಮಧ್ಯ 2 ಕಂಬಗಳ ಮಧ್ಯ ಈ ಥರ ಸೇರಿಸ್ಕೊಂಡು ಈ ಥರ ಕಂಬ ಹಾಕ್ಕೊಂಡು ಬೀಡ್ ಸೇರಿಸ್ಕೊಳ್ಳಿ. ಈ ಥರ ಬೀಡ್ ಸೇರಿಸ್ಕೊಂಡು ಮತ್ತು ಇಲ್ಲಿಂದ ಈ ಕಂಬದ ಮಧ್ಯ, ಈ ಪಕ್ಕ 2 ಕಂಬದ ಮಧ್ಯ ಈ ಥರ ದಾರ ತಗೊಂಡು ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಈಗ ಮತ್ತೆ ಬೀಡ್ ಸೇರಿಸ್ಕೊಳ್ಳಿ. ಈ ಕಂಬದ ಮಧ್ಯ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಬೀಡ್ ಸೇರಿಸ್ಕೊಳ್ಳಿ. ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಇದೇ ಥರ ಫುಲ್ಲು ಆಗ್ತಾ ಹೋಗಿ. ನೋಡಿ ಈ ಥರ ಬಂತು. 11 ಬಿಡ್ಸ್ ಬರುತ್ತೆ. 1 2 3 4 5 6 7 8 9 10 11 11 ಬಿಡ್ಸ್ ಬರುತ್ತೆ. ಈಗ ಇಲ್ಲಿಂದ ಇಲ್ಲಿ ಚೈನ್ ಕಾಣಿಸುತ್ತಲ್ಲ ನೋಡಿ, ಇದ್ರ ಪಕ್ಕ ಇಲ್ಲಿ ಚೈನ್ ಕಾಣಿಸುತ್ತಲ್ಲ, ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈ ಚೈನ್ಗೆ ಈ ಥರ ಲಾಕ್ ಮಾಡಿಕೊಂಡು ಇಲ್ಲಿಂದ 2 ಚೈನ್ ಹಾಕಿ, 1 2 2 ಚೈನ್ ಹಾಕಿ. ನೋಡಿ ಇಲ್ಲಿ ಪಕ್ಕ ಚೈನ್ ಇದೆಯಲ್ಲ, ಈ ಲಾಕ್ ಪಕ್ಕ ಇಲ್ಲಿ ಚೈನ್ ಇದೆಯಲ್ಲ, ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇಲ್ಲಿಂದ ನೋಡಿ ಇಲ್ಲಿ ಕಂಬ ಇದೆಯಲ್ಲ, ಇಲ್ಲಿಗೆ ಕಂಬ ಹಾಕ್ಕೊತ ಬೀಡ್ ಸೇರಿಸ್ಕೊತ ಹೋಗಿ, ಬೀಡ್ ಸೇರಿಸ್ಕೊಳ್ಳಿ. ಈ ಥರ ಮತ್ತು ಇವೆರಡರ ಮಧ್ಯ ಈ ಥರ ಕಂಬ ಹಾಕ್ಕೊಂಡು ಬೀಡ್ ಸೇರಿಸ್ಕೊತ ಈ ಆರ್ಚ್ ಫುಲ್ಲು ಇದೇ ಥರ ಮಾಡ್ಕೊತ ಹೋಗಿ. ನೋಡಿ ಈ ಆರ್ಚ್ ಆಯಿತು. 1 2 3 4 5 6 7 8 9 10 11 ಈ ಥರ ಅಂತೂ. ಈಗ ಈ ಚೈನ್ಗೆ ನೋಡಿ, ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿಕೊಂಡು 2 ಚೈನ್ ಹಾಕಿ, ಕುಚ್ಚು ಕಟ್ಟೋದಕ್ಕಿದು 2 ಚೈನ್ ಹಾಕಿ, ಮತ್ತು ಇಲ್ಲಿ ಲಾಕ್ ಮಾಡಿ. ಈ ಚೈನ್ಗೆ ಅದ್ರ ಪಕ್ಕದ ಚೈನ್ಗೆ ಈ ಥರ ಲಾಕ್ ಮಾಡಿ ಸೇಮ್ ಇದೇ ಥರ ಹಾಕೊತ ಹೋಗಿ. ನೋಡಿ ಇದು ಫುಲ್ ಆಯಿತು. ಈಗ ಎಂಡ್ಗೆ ಇಲ್ಲಿ ಚೈನ್ ಇದೆಯಲ್ಲ, ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ, ಮತ್ತು ಇಲ್ಲಿ ಲಾಕಿಗೆ ಒಂದು ಲಾಕ್ ಮಾಡಿ ಎಂಡ್ ಆಗಿರೋದ್ರಿಂದ. ಈ ಥರ ಈಗ ಒಂದು ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡಿ ದಾರ ತಗೊಳ್ಳಿ. ನೋಡಿ ಈ ದಾರನೆಲ್ಲ ಈ ಥರ ರೌಂಡ್ ಮಾಡಿ ಈ ಥರ ಹಿಂದೆ ಹಾಕಿ ಅಂಟಾಕಿ, ಈ ಥರ ಅಂಟಾಕಿ ಇಲ್ಲಿ ನೋಡಿ ಈ ಥರ ಬಂತು. ಈಗ ಇಲ್ಲಿ ಕುಚ್ಚು ಕಟ್ಟಬೇಕು. ನೋಡಿ ಇಲ್ಲಿದೆಯಲ್ಲ, ಈ ಮೂರು ಸ್ಟೆಪ್ಪು ಸೇರುತ್ತೆ. ಇಲ್ಲಿ ಕುಚ್ಚು ಕಟ್ಟಬೇಕು. ಇಲ್ಲಿಂದ ಈ ಥರ ಕುಚ್ಚು ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಈ ಥರ ಇಲ್ಲಿ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.